ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ರಾಮಾಚಾರಿ ಮತ್ತೆ ಯಜಮಾನ ಮಿಲನ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಹಾಗೂ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್ನ ಹೇಳ್ತೀನಿ. ಮಾನ್ಯತನ ಅರೆಸ್ಟ್ ಮಾಡಿರ್ತಾರೆ. ನೀನು ಒಬ್ಳು ಮಗಳ ಹೆತ್ತ ತಾಯಿನೇ ಅರೆಸ್ಟ್ ಮಾಡಿ ಅಂತ ಹೇಳ್ತಿದ್ಯಾ? ನೀನು ಒಬ್ಳು ತಾಯಿನ, ನಿನ್ ಕೆಟ್ಟ ಮಕ್ಳಿರ್ತಾರೆ, ಆದರೆ ಕೆಟ್ಟ ಜಗತ್ತಿನಲ್ಲಿ ಯಾರು ಇರಲ್ಲ ಅಂತ ಹೇಳ್ತಾರೆ. ನಿನ್ನಂತವಳ ನಾನು ಇದೇ ಫಸ್ಟು ನೋಡ್ತಿರೋದು ಅಂತ ಹೇಳ್ತಾರೆ. ನನ್ನ ಬೇಬಿ ಚೆನ್ನಾಗಿರಲಿ, ಸುಪ್ಪತ್ತಾಗಿರಲಿ ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟರೆ ನೀನು ನನ್ನನ್ನೇ ಕೆಟ್ಟವಳು ಅಂತ ಹೇಳ್ತಿದ್ಯಾ? ಯಾವ ಸುಖ, ಯಾವ ಸಂಪತ್ತು ಅಂತ ಹೇಳ್ತಾರೆ. ನಾನು ನಮ್ಮ ಮನೇಲಿ ತುಂಬ ಚೆನ್ನಾಗೇ ಇದ್ದೀರಿ, ಕೇವಲ ಆಫ್ಟರ್ ಆಲ್ ನಿಮ್ಮ ಅತ್ತೆಗೋಸ್ಕರ ಎತ್ತ ತಾಯಿನೇ ನೀನು ಎದುರಾಕೊಂಡೆ ಅಲ್ವಾ ಅಂತ ಹೇಳ್ತಾರೆ. ನಾನು ಮದುವೆ ಹೋದಾಗ್ಲಿಂದನೂ ಅವ್ರು ನನ್ನ ಮಗಳನ ಥರ ನೋಡ್ಕೊಂಡಿದ್ದಾರೆ, ಸಂಸ್ಕಾರ ಕಲಿಸಿದ್ದಾರೆ. ಹೆಣ್ಣು ಅಂದರೆ ಹೇಗಿರಬೇಕು ಅನ್ನೋದನ್ನು ನನಗೆ ತಿಳಿ ಹೇಳಿ ಬುದ್ಧಿ ಹೇಳಿ ಕಲಿಸ್ಕೊಟ್ಟಿದ್ದಾರೆ. ಒಂದು ಹೆಣ್ಣಾಗಿ ಮಾಡಿದರು. ನೀನು ಒಂದು ನಿನ್ನನ್ನು ಹೆಣ್ಣು ಅಂತ ಹೇಳೋಕ್ಕೂ ನನಗಂತೂ ತುಂಬ ನಾಚಿಕೆ ಆಗುತ್ತೆ. ಕಟ್ಕೊಂಡಿರೋ ಗಂಡನ್ನೇ ನೀನು ಜೈಲಿಗೆ ಕಳಿಸ್ತಾಳು ಆಸ್ತಿಗೋಸ್ಕರ. ಆ ಉಳ್ಳಗಳ ಜೊತೆ ಸೇರಿಕೊಂಡು ಮಾಡಬಾರ್ದು ಕೆಲಸನೆಲ್ಲ ಮಾಡಿದೆ. ಈಗಲಾದರೂ ನೀನು ಒಳ್ಳೆ ಬುದ್ಧಿ ಕಲಿ ಮಾಮ ಅಂತ ಹೇಳ್ತಾರೆ. ನೀನು ನನ್ನ ಮಾಮ ಅಂತ ಕರಿಬೇಡ ಅಂತ ಹೇಳ್ತಾರೆ. ನಮ್ಮ ಅತ್ತೆ ತಾಯಿಗಿಂತ ಹೆಚ್ಚು ನನಗೆ, ಹಾಗಾಗಿ ನನಗೆ ಅವರೇ ಹೆಚ್ಚು ನಿನಗಿಂತವ ಅಂತ ಹೇಳ್ತಿರ್ತಾರೆ. ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಹೇಳ್ತಿರ್ತಾರೆ ಮಾನ್ಯ. ಆ ಬಡಪಾಯಿ ರಾಸ್ಕಲ್ನ ರಾಮಾಚಾರಿ ಮದುವೆ ಆಗಿ ನೀನು ಕಷ್ಟಪಡ್ತೀಯ ಅಂತ ನಾನು ಹೇಳಿದ್ರೆ ನೀನು ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಇಲ್ಲ, ನಾನು ಆ ಮನೇಲಿ ಚೆನ್ನಾಗೇ ಇದ್ದೀನಿ, ಸುಖವಾಗೇ ಇದ್ದೀನಿ. ಇನ್ಸ್ಪೆಕ್ಟರ್ ಮೊದಲು ಇವ್ರನ್ನ ಇಲ್ಲಿಂದ ಕರ್ಕೊಂಡೋಗಿ ನನ್ನ ಕಣ್ಣೆದ್ರಿಗೆ ಬಿಡಬೇಡಿ ಅಂತ ಹೇಳ್ತಾರೆ. ನ್ಯಾಲ್ಗೆ ಬಿಗಿ ಹಿಡಿದು ಮಾತಾಡು ಮಾಮ್ ಅಂತ ಹೇಳ್ತಾರೆ. ರುಕ್ಮಿಣಿ ಬಾರಮ್ಮ ನೀನುವೆ ಅಂತ ಹೇಳ್ತಾರೆ. ಹಾಗೆ ಎಲ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ, ರುಕ್ಕು ಮತ್ತು ಜಾನಕಮ್ಮ ಇಬ್ರಿಗೂ. ನೀವಿಬ್ಬರು ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ಏನು ಬೇಜಾರು ಮಾಡ್ಕೋಬೇಡಿ ಆಯಿತಾ. ನಾನು ಈ ಶಿಕ್ಷೆ ಮುಗಿಸಿ ವಾಪಸ್ಸು ಬರ್ತೀನಿ. ನಾನು ಮಾಡಿರೋವಂತಹ ಒಂದು ಕೊಲೆಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆದರೂ ದಯವಿಟ್ಟು ನನ್ನ ಸಾಧ್ಯ ಆದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಚಾರು ಅಂತ ಕೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಾನ್ಯತೆಗೆ ಬೈತಾನೆ ಇರ್ತಾನೆ. ಆದರೂ ಕೂಡ ನಿನ್ನಂಥ ತಾಯಿ ಯಾರು ಇರಬಾರ್ದು ಮಾಮ್ ಈ ಲೋಕದಲ್ಲಿ. ನಿನ್ನಷ್ಟು ಕೆಟ್ಟವರು ಕಟ್ಕೊಂಡಿದ್ದಂತಹ ಗಂಡನೇ, ನನ್ನ ಮಾಂಗಲ್ಯನೇ ನೀನು ಕಳ್ಚಿಬೀಳಕ್ಕೆ ಅಂತ ಮಾಡಿದ್ದೆ. ಅದರಲ್ಲೂ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದ್ರು ಆ ವಿವೇಕ್ ಜೊತೆ ಆ ದುಡ್ಡಿನ ಆಸೆಗೋಸ್ಕರ ನನ್ನನ್ನು ಮದುವೆ ಮಾಡಬೇಕು ಅಂತ ನೋಡ್ತಿಲ್ಲ. ನೀನು ಎಂಥ ಕೆಟ್ಟ ತಾಯಿ ಇರ್ಬೋದು ಅಂತ ಹೇಳ್ತಾ ಇರ್ತಾರೆ. ನಾನು ಮಾಡಿದ್ದು ನಿನ್ನೊಳಗೋಸ್ಕರ, ಆದರೂ ನೀನು ಇಷ್ಟಾದರೂ ನೀನು ಬುದ್ಧಿ ಕಲೀಲಿಲ್ಲ ಅಂತ ಅಂದರೆ ಮಾಮ್ ನೀನಂತೂ ಈ ಜಗತ್ತಲ್ಲಿ ಒಳ್ಳೆ ತಾಯಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊತಿರ್ತಾಳೆ. ಇನ್ನೊಂದು ಕಡೆ ರುಕು ತುಂಬ ಹಾಗೆ ಹೇಳ್ತಾ ಇರ್ತಾಳೆ, ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಚಾರು ಅಂತ ಹೇಳ್ತಾರೆ. ಬಾವ ನನ್ನನ್ನು ಕ್ಷಮಿಸ್ಬಿಡಿ ಬಾವ, ನಾನು ಮಾಡಬಾರ್ದು ಕೆಲಸ ಮಾಡಿಬಿಟ್ಟೆ. ಸತ್ಯ ಏನು ಅಂತ ತಿಳ್ಕೊಳ್ದಲೆ ನಿಮಗೆಲ್ಲ ನಾನು ದೊಡ್ಡ ಅನ್ಯಾಯ ಮಾಡಿದೆ. ನನ್ನ ಬಾಳನ್ನ ನಾನೇ ಸರ್ವನಾಶ ಮಾಡಿಕೊಂಡೆ ಅಂತ ಹೇಳ್ತಾರೆ. ದಯವಿಟ್ಟು ನಿನಗೆ ಮಗು ಆದಾಗ ಜೈಲಿಗೆ ಬಂದು ಮಗುನ ತೋರಿಸ್ತೀಯ ಅಲ್ವಾ ಚಾರು ಅಂತ ಹೇಳ್ತಾ ಇರ್ತಾರೆ. ಖಂಡಿತ ಬರ್ತೀನಿ, ಮಗುನ ಕರ್ಕೊಂಡು ತೋರಿಸ್ತೀನಿ ಅಂತ ಹೇಳ್ತಾರೆ. ನಂದು ಒಂದೇ ಒಂದು ಆಸೆ, ಗಂಡು ಮಗು ಆದರೆ ನಿನಗೆ ಕೃಷ್ಣ ಅಂತ ಹೆಸರಿಡ್ತೀಯಾ ಅಂತ ಹೇಳ್ತಿರ್ತಾರೆ ರುಕ್ಕು. ಆಯಿತು, ಖಂಡಿತ ಅದೇ ಹೆಸರು ಹೇಳ್ತಿರ್ತೀನಿ. ರಾಮಾಚಾರಿನೂ ಕೂಡ ಒಂದು ಪಕ್ಷ ಹೆಣ್ಮಗು ಆದರೂ ಕೃಷ್ಣವೇಣಿ ಅಂತಲೂ ಕೂಡ ಹೆಸರಿಡ್ತೀವಿ. ನಮಗೂ ಅದೇ ಆಸೆ, ನಮ್ಮ ಕೃಷ್ಣ ಮತ್ತೆ ಹುಟ್ಟಿ ಬರಲಿ ಅನ್ನೋದೇ ನಮ್ಮೆಲ್ರಿಗೂ ಕೂಡ ಆಸೆ ರುಕ್ಕು. ಆದಷ್ಟು ಬೇಗ ನಿನ್ನ ಒಂದು ಶಿಕ್ಷೆನ ಮುಗಿಸ್ಕೊಂಡು ಬಾ, ನೀನು ಬರೋ ದಾರಿನೇ ನಾವು ಕಾಯ್ತಾ ಇರ್ತೀವಿ ಅಂತ ಚಾರು ರುಕ್ಕುಗೆ ಹೇಳ್ತಾ ಇರ್ತಾರೆ. ಆದರೂ ನಾನು ಮಾಡಿದ್ದ ಈ ತಪ್ಪಿಗೆ ಇದು ಸಣ್ಣ ಶಿಕ್ಷೆನೇ, ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಶಿಕ್ಷೆ ಮುಗಿಸಿ ಬಂದಮೇಲೆ ನಿಮ್ಮ ಮನೇಲಿ ಎಲ್ಲರ ಜೊತೆ ಬಾಳುವಂಥ ಅವಕಾಶ ಮಾಡಿಕೊಡಿ ದಯವಿಟ್ಟು ಅಂತ ಹೇಳಿ ಕೈ ಮುಗಿತಾ ಇರ್ತಾಳೆ ರುಕ್ಕು. ಆಗ ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನ್, ನಡೀರಿ ಟೈಮ್ ಆಯಿತು, ಕರ್ಕೊಬನ್ನಿ ಇವ್ರನ್ನ ಅಂತ ಹೇಳ್ತಿರ್ತಾರೆ. ಆಗ ಮಾನ್ಯತಾ, ನಾನು ಜೈಲಿಗೆ ಹೋಗ್ತಿದ್ದೀನಿ ಅಂತ ನೀವೆಲ್ಲ ಖುಷಿ ಪಡ್ಬಿಡಿ, ನಾನು ಮತ್ತೆ ಬಂದೇ ಬರ್ತೀನಿ, ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಅದರಲ್ಲೂ ಚಾರು ನಿನ್ನನ್ನಂತೂ ನಾನು ಖಂಡಿತ ಸುಮ್ಮನೆ ಬಿಡಲ್ಲಮ್ಮ ಅಂತ ಹೇಳ್ತಾರೆ. ಆಯ್ತು ನಡೀರಿ, ಅಲ್ಲಿಂದ ಬರೋಳು ನೀವಲ್ಲ, ನಿಮ್ಮ ಗಂಡ ಆಚೆ ಬರ್ತಾರೆ, ನೀವು ಪರ್ಮನೆಂಟಾಗಿ ಅಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ರುಕ್ಕು ಮತ್ತು ಮಾನ್ಯತೆ ಇಬ್ಬರೂ ಕೂಡ ಅಲ್ಲಿಂದ ಕರ್ಕೊಂಡೋಗ್ತಾರೆ. ಆಗ ಇನ್ನೊಂದು ಕಡೆ ಬೇಜಾರಾಗ್ತಿರುತ್ತೆ ಜಾನಕಮ್ಮಂಗೆ. ಸೊಸೆ ಅಷ್ಟು ಪಶ್ಚಾತ್ತಾಪ ಪಟ್ರು ಕರ್ಕೊಂಡು ಹೋದ್ರಲ್ಲ ಅಂತ. ಇನ್ನೊಂದು ಕಡೆ ಖುಷಿನೂ ಆಗ್ತಿರುತ್ತೆ ಸೊಸಮಾಗ್ಯ ನೋಡಿ. ನೆಕ್ಸ್ಟು ನೋಡೋದಿದ್ರೆ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಮನೆ ಕಡೆ ಹೊರಟಿರ್ತಾರೆ. ಆಗ ಒಂದು ಹಂಸ ಬರುತ್ತೆ. ಆ ಹಂಸಲ್ಲಿ ಒಬ್ರಿಗೊಬ್ರು ಹಾಗೆ ಟಚ್ ಆಗ್ತಾರೆ. ಆಗ ಸಾರಿ ಮೇಡಮ್ ಅಂತ ಹೇಳ್ತಾರೆ. ಇಟ್ಸ್ ಓಕೆ, ನಾನು ಸಾರಿ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಮಾತಾಡ್ತಾ ಇರ್ತಾರೆ. ರಾಮಾಚಾರಿ, ಮುರಾರಿ, ಜಾನಕಿ ಎಲ್ಲರೂ ಕೂಡ. ಹೌದು, ಎಷ್ಟು ದೊಡ್ಡ ಕಷ್ಟ ಬಂದಿತ್ತು
ಮಂಜಿನಂತೆ ಕರಗೋಯ್ತು. ಹೌದು, ಒಳ್ಳೆಯವ್ರಿಗೆ ಒಳ್ಳೆ ಕಾಲನೇ ಬರುತ್ತೆ ಅನ್ನೋದಕ್ಕೆ ರಾಘು ಮತ್ತು ಝಾನ್ಸಿ ಇಬ್ಬರೇ ಕಾರಣ. ಅವರು ಕರೆಕ್ಟ್ ಟೈಮಿಗೆ ಬರಲಿಲ್ಲ ಅಂತ ಅಂದರೆ ಎಷ್ಟು ಅನಾಹುತಗಳು ಆಯ್ತಿತ್ತು ಅನ್ನೋದಕ್ಕೆ ಇದೇ ಕಾರಣ ಅಂತ ಹೇಳ್ತಾರೆ ಜಾನಕಮ್ಮ. ಹೌದಪ್ಪ, ಆದರೂ ಕೂಡ ಒಂದು ಕಡೆ ಭಯನೇ ಇದೆ, ಅವರಿಬ್ಬರು ಇನ್ನೂ ಸಿಕ್ಕೇ ಇಲ್ವಲ್ಲ ಅಂತ ಹೇಳ್ತಾರೆ. ಎಷ್ಟು ನಾವು ಯಾರಿಗೆ ಒಳ್ಳೇದು ಮಾಡೋಕ್ಕೋದ್ರೂ ಇನ್ನೊಬ್ರಿಗೆ ಒಳ್ಳೇದು ಆಗೇ ಆಗುತ್ತೆ ಅನ್ನೋದು ಇದಕ್ಕೆ ಅತ್ತೆ ಅಂತ ಹೇಳ್ಬಿಟ್ಟು ಚಾರು ಹೇಳ್ತಾ ಇರ್ತಾರೆ. ಆದರೂ ಕೂಡ ನಮ್ಮ ರುಕ್ಕುಗೆ ಈಗಿದ್ದಿದ್ದ ಬುದ್ಧಿ ಮೊದಲೇ ಇದ್ದಿದ್ರೆ ನಮ್ಮ ಕೃಷ್ಣನ ಕಳ್ಕೊತಿರ್ಲಿಲ್ಲ, ನಾವು ಎಲ್ಲ ಖುಷಿಯಾಗಿ ಆರಾಮಾಗಿರ್ಬೋದಿತ್ತು ಅಂತ ಅಂದ್ಕೊಂಡಿರ್ತಾರೆ. ಇನ್ನೊಂದು ಕಡೆ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಮಾತಾಡಿರ್ತಾರೆ. ಆಯಿತು ಮೇಡಮ್, ಮಧ್ಯದಲ್ಲೇ ಇಳ್ಕೊತಿದ್ದೀರಾ ಅಂತ ಹೇಳ್ತಾರೆ. ನನಗೆ ಮಧ್ಯದಲ್ಲಿ ಇಳ್ಕೊಂಡು ಒಂಟಿಯಾಗಿದ್ದು ಅಭ್ಯಾಸ ಆಗಿದೆ, ಅದು ಗಂಡನ ಮನೆಯಿಂದ ಮಧ್ಯರಾತ್ರಿಯಲ್ಲೇ ಒಬ್ಬಳೇ ಬಂದಿದ್ದೀನಿ, ಆವಾಗಲೇ ಎದ್ರಿಲ್ಲ. ಇವಾಗ ಅಲ್ಲ ಮೇಡಮ್, ಆದರೂ ಮಧ್ಯದಾರಿಯಲ್ಲಿ ಪರವಾಗಿಲ್ಲ, ನೀನು ಹೋಗು ರಾಘು, ಮಧ್ಯದಲ್ಲೇ ನನ್ನ ಜೀವನ ಕಳೆದೋಗ್ತಿದೆ, ಇದೆಲ್ಲ ಯಾವ ಲೆಕ್ಕ ಅಂತ ಹೇಳ್ತಾರೆ. ನಾವು ನಾಳೆ ಸಿಗೋಣ ಮೇಡಮ್. ಹೌದು, ನಮ್ಮದು ನಾಳೆ ಭೇಟಿ, ಕೊನೆ ಭೇಟಿ ಅಂತ ಹೇಳ್ತಾರೆ. ಹೌದು ಮೇಡಮ್, ಕನ್ಫರ್ಮ್ ಆಗಿದೆ, ನಾವು ನೀವು ದೂರ ಆಗೋದು ಕನ್ಫರ್ಮು ಮೇಡಮ್, ನಾವು ನೀವು ಸಿಗೋದು ಇನ್ನು ಒಂದೇ ದಿನ, ನಾಳೆ ಸಿಗೋಣ ಮೇಡಮ್. ಹೌದು, ಕನ್ಫರ್ಮ್ ಆಗಿದೆಯಾ ರಾಘು ಅಂತ ಹೇಳ್ತಾರೆ. ಹೌದು, ಕನ್ಫರ್ಮ್ ಆಗಿದೆ ಮೇಡಮ್. ಆಯಿತು, ನಾಳೆ ಸಿಗೋಣ ಕೋರ್ಟಲ್ಲಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಒಬ್ಬರೇ ಬೇಜಾರು ಮಾಡಿಕೊಂಡು ಝಾನ್ಸಿ ಮುಂದೆ ಬರ್ತಿರ್ತಾರೆ. ಇನ್ನೊಂದು ಕಡೆ ಹಾಗೆ ರಾಮಾಚಾರಿಗೆ ಒಂದು ಕಾಲ್ ಬರುತ್ತೆ, ಇನ್ಸ್ಪೆಕ್ಟರಿಂದ ಮಾತಾಡ್ತಿರ್ತಾರೆ. ಯಾಕಪ್ಪ, ಏನು ಟೆನ್ಷನ್ ಆಗಿದೆಯಾ ಅಂತ ಜಾನಕಿ ಕೇಳ್ತಾರೆ. ಅಯ್ಯೋ ಏನಿಲ್ಲಮ್ಮ. ಆಗ ಚಾರು, ನಿನಗೆ ಸುಳ್ಳು ಹೇಳೋಕ್ಕೂ ಬರಲ್ಲ ರಾಮಾಚಾರಿ, ಏನಾಯಿತು ಅಂತ ಹೇಳು. ಹೌದು, ಪೊಲೀಸರು ಕಾಲ್ ಮಾಡಿದ್ರು, ಅವ್ರು ಯಾವಾಗ ಬೇಕಾದರೂ ನಿಮಗೆ ಅಪಾಯ ಮಾಡ್ಬೋದು, ಅವರಿನ್ನೂ ಸಿಕ್ಕಿಲ್ಲ, ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದರೆ. ಹೌದೌದು, ನಮ್ಮ ಹುಷಾರಲ್ಲಿರೋದು ನಾವು ತುಂಬಾ ಮುಖ್ಯ ಅಂತ ಜಾನಕಮ್ಮ ಹೇಳ್ತಿರ್ತಾರೆ. ಏನೂ ಆಗಲ್ಲ, ಅವರು ಅಲ್ಕಿತ್ತಂತಹ ಹಾವಿನಂತ ಆಗಿದ್ದಾರೆ, ಆದರೆ ಅವರು ಬುಸ್ಕೊಡೋದು ಅಂದ್ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಆದ್ರೂ ಅವ್ರು ಬುಸ್ಕೊಟ್ರು ನಮ್ಮ ಹುಷಾರಲ್ಲಿ ನಾವು ಇರಬೇಕು, ಅವ್ರು ಬುಸ್ಕೊಟ್ರು ಪೊಲೀಸ್ನವರು ಇದ್ದೇ ಇರ್ತಾರೆ, ಅವ್ರನ್ನ ಸರಿ ಮಾಡ್ತಾರೆ. ಅತ್ತೆಮ್ಮ, ನೀವೇನು ಭಯ ಪಡಬೇಡಿ ಆಯಿತಾ, ಆರಾಮಾಗಿರಿ ಅಂತ ಹೇಳ್ತಾರೆ. ಆದರೂ ಕೂಡ ಈ ವಿಷಯ ಆದಷ್ಟು ಬೇಗ ಕ್ಲಿಯರ್ ಆದರೆ ಒಳ್ಳೆಯದು ಕಣಮ್ಮ, ಇಲ್ಲ ಅಂತ ಅಂದರೆ ಆ ಪಾಪಿಗಳು ಸಿಗೋವರೆಗೂ ನಮಗೆ ತುಂಬಾ ಭಯ ಇರುತ್ತೆ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಪಲ್ಲವಿ, ಅಣ್ಣ ಎಲ್ಲೋಗಿದೆ ನಿಂತ್ಕೊ ಅಂತ ಹೇಳ್ತಾರೆ. ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಹೋಗಿದ್ವಿ ಅಂದರೆ ಯಾರ್ಯಾರು ಹೋಗಿದ್ವಿ? ಝಾನ್ಸಿ ಮೇಡಮ್ ನಾವು ಹೋಗಿದ್ದೆ. ಏನು ಮತ್ತೆ ಝಾನ್ಸಿ ಮತ್ತೆ ನೀವು ಇಬ್ಬರು ಹೋಗಿದ್ರಾ ಅಂತ ಅವರಮ್ಮ ಕೇಳ್ತಿರ್ತಾರೆ. ಯಾಕೋ ಹೋಗಿದೆ, ನಿನಗೆ ಮಾಡಿದ್ಬೇಕಾದ ಕೆಲಸ ಏನು, ನೀನು ಅಲ್ಲಿ ಹೋಗಿದೆಯಲ್ಲ ಅಂತ ಹೇಳ್ತಾರೆ. ರಾಮಾಚಾರಿ ಕುಟುಂಬ ತುಂಬ ಕಷ್ಟದಲ್ಲಿತ್ತು, ಹಾಗಾಗಿ ನಾವು ಹೋಗಲೇಬೇಕಾಯ್ತು, ಇಲ್ಲ ಅಂತಂದರೆ ಅವ್ರನ್ನ ಕಷ್ಟದಿಂದ ಪಾರು ಮಾಡೋರು ಯಾರೂ ಇಲ್ಲ, ಅದೇನೇ ಇದ್ರೂ ಕೂಡ ನೀನು ಕೋರ್ಟಿಗೆ ಹೋಗಬೇಕಿತ್ತು ಅಂತ ಅವ್ರ ದೊಡ್ಡಪ್ಪ ಹೇಳ್ತಾರೆ. ದೊಡ್ಡಪ್ಪ, ಹಾಗಲ್ಲ, ರಾಮಾಚಾರಿ ಅವರು ನಮಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ನಾವು ಒಂದು ಚಿಕ್ಕ ಹೆಲ್ಪ್ ಮಾಡಲಿಲ್ಲ ಅಂದರೆ ನಾವು ಮನುಷ್ಯತ್ವ ಉಳಿತೀವ, ಅದಕ್ಕೆ ಹೋಗಿದ್ದು ಅಂತ ಹೇಳ್ತಾರೆ. ಅದೇನೇ ಇದ್ರೂ ಮೊದಲು ನಮ್ಮ ಕುಟುಂಬ ಮುಖ್ಯ ಅಂತ ಅವ್ರ ಚಿಕ್ಕಮ್ಮ ಹೇಳ್ತಿರ್ತಾರೆ. ಪಲ್ಲವಿ, ಬರೀ ಕೋರ್ಟಿಂದ ಇವತ್ತು ಕ್ಯಾನ್ಸಲ್ ಆಗಿದೆ ಅಷ್ಟೇ, ನಾಳೆ ಹೋಗೇ ಹೋಗ್ತೀವಿ, ಸೈನ್ ಮಾಡೇ ಮಾಡ್ತೀವಿ ಆಯಿತಾ, ನೀನು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡ, ನಾನು ಡಿವೋರ್ಸ್ ಆಗೋದು ಅಂತೂ ಗ್ಯಾರಂಟಿ, ಅನಿತಾ ಕುತ್ತಿಗೆಗೆ ನಾನು ತಾಳಿ ಕಟ್ಟೋದು ಗ್ಯಾರಂಟಿ, ನೀನು ಏನು ಯೋಚನೆ ಮಾಡಬೇಡ ಆಯಿತಾ. ನೀನು ಎಷ್ಟು ನೆಗ್ಲೆಕ್ಟ್ ಮಾಡ್ತೀಯೋ, ಎಷ್ಟು ಡಿವೋರ್ಸ್ ಆಗೋದು ಲೇಟ್ ಮಾಡ್ತೀಯೋ, ನಿನ್ನ ತಂಗಿ ಕೂಡ ಮನೇಲೇ ಉಳ್ಕೊಳ್ಳೋದು ಅಷ್ಟೇ ಲೇಟ್ ಆಗುತ್ತೆ. ನಿನ್ನ ತಂಗಿ ಗಂಡು ಮನೆಗೆ ಹೋಗಿ ಬಾಳಬೇಕು ಅನ್ನೋದು ಆಸೆ ಇದ್ದರೆ ನಿನಗೇನಾದರೂ ಆದಷ್ಟು ಬೇಗ ನೀನು ಇದನ್ನು ನೆರವೇರಿಸ್ಬೇಕು, ಇಲ್ಲ ಅಂತ ಅಂದರೆ ಪರ್ಮನೆಂಟಾಗಿ ನಿನ್ನ ತಂಗಿ ನಿನ್ನ ಜೊತೆಲೇ ಉಳಿತಾಳೆ ಅಂತ ಹೇಳ್ತಿರ್ತಾರೆ. ಇಲ್ಲ, ಆಗೆಲ್ಲ ಏನೂ ಆಗಲ್ಲ ಪಲ್ಲವಿ, ನಾನು ನಾಳೆ ಹೋಗ್ತೀನಿ ಕೋರ್ಟಿಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಝಾನ್ಸಿ ತಾಳಿನ ಇಟ್ಕೊಂಡು ನೆನೆಸ್ಕೊತಿರ್ತಾಳೆ. ಅವಳು ಮದುವೆ ಆದ ದಿನಗಳೆಲ್ಲನೂ ಕೂಡ ನೆನೆಸ್ಕೊತಾ ಇರ್ತಾಳೆ. ಎಲ್ಲನೂ ಕೂಡ ಪಾಪ ನೆನೆಸ್ಕೊಂಡು ಹಾಗೆ ಮನಸ್ಸಲ್ಲಿ ಕೊರಗ್ತಾ ಇರ್ತಾಳೆ. ಅದನ್ನು ಸಂಪತ್ ಕುಮಾರ್ ಅವರು ಬಂದು ನೋಡ್ತಾ ಇರ್ತಾರೆ. ಝಾನ್ಸಿ ಕೊರಗ್ತಿರೋದನ್ನು ನೋಡೋಕ್ಕಾಗ್ತಿಲ್ಲ, ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಝಾನ್ಸಿ ರಾಘು ಜೊತೆ ಇದ್ದಂತಹ ನೆನಪುಗಳನ್ನ, ಅವನು ಕಟ್ಟಿದಂತಹ ತಾಳಿನ, ಅವನ ಜೊತೆ ಇದ್ದಂತಹ ದಿನಗಳನ್ನ ಎಲ್ಲನೂ ಕೂಡ ನೆನೆಸ್ಕೊತಾ ಇರ್ತಾರೆ. ಆದರೆ ಸಂಪತ್ ಕುಮಾರ್ ಅವರು ಬಂದು ಏನು ಮಾತಾಡಬೇಕು ಅಂತಲೂ ಕೂಡ ಅವಳಿಗೆ ಅನಿಸಿರಲ್ಲ. ಸಮಾಧಾನ ಮಾಡಬೇಕೆ ಅವ್ರ ಕೈಲಿ ನಿಜವಾಗ್ಲೂ ಕೂಡ ಆಗಲ್ಲ ಅಂತ ಹೇಳ್ಬೋದು. ಝಾನ್ಸಿ ಎಲ್ಲ ನೆನೆಸ್ಕೊಂಡು ಹಾಗೆ ಅಳ್ತಾ ಇರ್ತಾಳೆ. ಇನ್ನೊಂದು ಕಡೆ ರಾಮಾಚಾರಿ, ಚಾರು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಹಬ್ಬ, ಎಷ್ಟು ಬೇಗ ನಮ್ಮ ಹಳೆ ಕಹಿ ನೆನಪುಗಳು ಕಳೆದೋದು ಅಂತ ನೆನೆಸ್ಕೊತಾ ಇರ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.